ತಾಸೆಯ ಶಬ್ದ ಈ ಬಾರಿ ಕೇವಲ ಯುವಕರನ್ನ ಹುಚ್ಚೆಬ್ಬಿಸುವುದು ಮಾತ್ರವಲ್ಲ, ಎಳೆಯ ಪುಟಾಣಿಗಳನ್ನು ಕುಣಿಸಲಿದೆ. ತುಳುನಾಡಿನ ನಂಬಿಕೆ ಶ್ರದ್ಧಾ ಭಕ್ತಿಯ ಹುಲಿವೇಷ ಕುಣಿತದ ಗೌಜಿ ಇನ್ನೇನು ಕೆಲವೇ ದಿನಗಳಲ್ಲಿ ಕಣ್ಣು ತಂಪಾಗಿಸಲಿದೆ. ಬಗೆ ಬಗೆಯ ಸ್ಪರ್ಧಾ ಕಣವು ಸಿದ್ಧವಾಗುತ್ತಿದೆ. ವಿಶೇಷವೆಂದರೆ ಇದೇ ಮೊದಲ ಬಾರಿಗೆ ಪುಟಾಣಿಗಳ ಹುಲಿವೇಷ ಕುಣಿತಕ್ಕೆ ಕಡಲನಗರಿ ಸಜ್ಜಾಗುತ್ತಿದೆ. ಪುಟಾಣಿಗಳಲ್ಲಿ ಹುಲಿವೇಷದ ಬಗ್ಗೆ ಇರುವ ಪ್ರೀತಿಯನ್ನ ಗಮನದಲ್ಲಿರಿಸಿ ಕಿನ್ನಿಪಿಲಿ ಸ್ಪರ್ಧೆ ಆಯೋಜಿಸಲಾಗಿದೆ. ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿ ಇದರ ವತಿಯಿಂದ ಜರುಗುವಂಥ ಮಂಗಳೂರು ದಸರಾ 2025ರ ಪೂರ್ವಭಾವಿ ಕೆಲಸಗಳು ಬಹಳ ವೇಗವಾಗಿ ಕ್ಷೇತ್ರದಲ್ಲಿ ನಡೀತಾ ಇದೆ. ನಾಡಿದ್ದು 22ನೇ ತಾರೀಕಿನಿಂದ ಆರಂಭವಾಗುವಂಥ ಈ ದಸರಾದ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಈ ಕ್ಷೇತ್ರದ ನವೀಕರಣದ ರೂವಾರಿಯೂ ಕೂಡ ಹೌದು, ಮಂಗಳೂರು ದಸರಾದ ರೂವಾರಿಯೂ ಕೂಡ ಹೌದು. ಇವತ್ತು ವಿಶ್ವವಿಖ್ಯಾತಗೊಳ್ಳಬೇಕಾದ್ರೆ ಅವರ ಮಾರ್ಗದರ್ಶನದಲ್ಲೇ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುವಂಥದ್ದು. ಈ ಬಾರಿಯೂ ಕೂಡ ಮಂಗಳೂರು ದಸರಾ ಕೇವಲ ಧಾರ್ಮಿಕ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಬಾರ್ದು. ಸಾಹಿತ್ಯ, ಕಲೆ, ಕ್ರೀಡೆ ಎಲ್ಲ ವಿಚಾರಗಳಲ್ಲಿ ಇವತ್ತೊಂದು ಪೂರ್ಣ ಪ್ಯಾಕೇಜ್ ಆಗಿ ಈ ಬಾರಿ ಮೂಡಿ ಬರಲಿಕ್ಕಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಈ ಬಾರಿ ವಿಶೇಷವಾಗಿ ಎಲ್ಲರೂ ಬಹಳ ಕಾತರದಿಂದ ಕಾಯುತ್ತಿರುವಂತಹ ಕಿನ್ನಿಪಿಲಿ ಸ್ಪರ್ಧೆ. ಇವತ್ತು ಈ ಒಂದು ಸ್ಪರ್ಧೆಯನ್ನು ಮಾಡಬೇಕು ಅಂತ ಹೇಳಿ ಬಿರುಬೇರು ಕುಡ್ಲಾದ ಉದಯ ಪೂಜಾರಿ ಅವರ ನೇತೃತ್ವದಲ್ಲಿ ಅವರು ಮುಂದೆ ಬಂದಿದ್ದರು. ನಾವು ಇದನ್ನು ನಡೆಸಿಕೊಡ್ತೇವೆ ಅನ್ನುವಂಥ ವಿಚಾರದಲ್ಲಿ ಅವರು ಮುಂದೆ ಬಂದ ಪ್ರಕಾರ ಈ ಪಿಲಿ ವೇಷ, ಹುಲಿ ವೇಷ ಅಂತ ಹೇಳಿದರೆ ಇದಕ್ಕೆ ವಿಶೇಷವಾಗಿ ಧಾರ್ಮಿಕ ಹಿನ್ನೆಲೆ ಇರುವಂಥದ್ದು. ತಮಗೆಲ್ಲ ತಿಳಿದಿರಬೇಕಾದ್ರೆ ಈ ಹಿಂದೆ ಒಂದು ಮಗುವಿಗೆ ಅದಕ್ಕೆ ಕೈಕಾಲುಗಳು ಬರ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ಆ ಮಗುವಿನ ತಾಯಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ, ನನ್ನ ಮಗುವಿನ ಕೈಕಾಲು ಬರುವಂತಾದರೆ ನಾನು ಕರಿ ಹಚ್ಚಿ ನನ್ನ ಮಗನ ಸೇವೆಯನ್ನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆವಾಗ ಆ ಮಗುವಿಗೆ ಮತ್ತೆ ಕೈಕಾಲುಗಳು ಬರುತ್ತೆ. ಅದರ ನಂತರ ಹಾಗೆ ಆ ಕರಿ ಹಚ್ಚಿ ಆಗಿರುವಂಥ ಸೇವೆ ಇವತ್ತು ಹುಲಿವೇಷ ಅಂತ ಹೇಳಿ ಇವತ್ತು ಮುನ್ನೆಲೆಗೆ ಬಂದಿರುವಂಥದ್ದು. ಈ ಒಂದು ಸ್ಪರ್ಧೆ ಇವತ್ತು ದೊಡ್ಡವರು ಎಲ್ಲರೂ ಮಾಡ್ತಾ ಇದ್ರು, ಹಿರಿಯರದು ಪಿಲಿನಲಿಕೆ ಕಾರ್ಯಕ್ರಮಗಳು ಕೂಡ ಇತ್ತು. ಆದರೆ ಮಕ್ಕಳಿಗೆ ಇದರಲ್ಲಿ ಮಕ್ಕಳು ಕೂಡ ಬಹಳಷ್ಟು ಆಸಕ್ತರು. ಹುಲಿವೇಷ ಅಂತ ಹೇಳಿದರೆ ಮಕ್ಕಳಲ್ಲಿ ಏನೋ ಒಂದು ಥರ ತಳಮಳ, ಯಾವಾಗಲೂ ಅವರಿಗೆ ವಿಶೇಷವಾದ ಆಸಕ್ತಿ. ಅಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕನ್ನುವಂಥ ದೃಷ್ಟಿಯಿಂದ ಈ ಒಂದು ಕಿನ್ನಿಪಿಲಿ ಸ್ಪರ್ಧೆಯನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿಕೊಂಡಿರುವಂಥದ್ದು ಈ ಬಾರಿಯ ವಿಶೇಷ. ಈ ಕಿನ್ನಿಪಿಲಿ ಸ್ಪರ್ಧೆ ಸುಮಾರು 1 ಲಕ್ಷ ತನಕ ಈ ಬಾರಿ ಬಹುಮಾನವನ್ನು ಕೂಡ ನಾವು ಇಟ್ಟಿದ್ದೇವೆ. ಇದನ್ನು 2 ಏಜ್ ಗ್ರೂಪ್ನಲ್ಲಿ ನಾವು ಮಾಡ್ತಾ ಇದ್ದೇವೆ. ಅಪ್ ಟು 4 ಇಯರ್ಸ್ ಒಂದು, ಹಾಗೆ ಅಪ್ ಟು 4 ಇಯರ್ಸಿಂದ 8 ಇಯರ್ಸ್ ತನಕ ಒಂದು 2 ಗ್ರೂಪ್ಗಳಲ್ಲಿ ನಾವು ಇದರ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ. ಬಹಳಷ್ಟು ಒಲವು ಈ ಕಾರ್ಯಕ್ರಮದ ಕಡೆ ಇವತ್ತು ಬರ್ತಾ ಇದೆ. ಈಗಾಗಲೇ ಸುಮಾರು 200ಕ್ಕಿಂತಲೂ ಹೆಚ್ಚು ಮಕ್ಕಳು ನೋಂದಾಯಿಸಿಕೊಂಡಿರುವಂಥದ್ದನ್ನು ನೋಡಿದರೆ ಬಹುಶಃ ಇದು ಖಂಡಿತವಾಗ್ಲೂ ಈ ಬಾರಿಯ ದಸರಾದ ಒಂದು ವಿಶೇಷ ಕಾರ್ಯಕ್ರಮವಾಗಿ ಮೂಡಿ ಬರಲಿಕ್ಕಿದೆ ಅಂತ ಗೊತ್ತಾಗ್ತಾ ಇದೆ. ಇದರಿಂದ ಆ ಮಕ್ಕಳಿಗೆ ಅವರ ಆಶೆಗಳೇನಿದೆ ಅದನ್ನು, ಅವರ ಪ್ರತಿಭೆಗಳೇನಿದೆ ಅದನ್ನು ತೋರಿಸ್ಪಡ್ಲಿಕ್ಕೂ ಒಂದು ಅವಕಾಶ. ಹಾಗೆ ಆ ಮಕ್ಕಳನ್ನು ಹುಲಿವೇಷ ಹಾಕಬೇಕು ಅಂತ ಅವರ ಹೆತ್ತವರದ್ದು ಒಂದು ಆಶೆ ಕೂಡ ಇರುತ್ತೆ. ಹುಲಿವೇಷ ಹಾಕಿಸಿ ಆ ಮಗುವನ್ನು ನೋಡಬೇಕು, ಅದಕ್ಕೆ ಕೂಡ ಒಂದು ಅವಕಾಶ ಈ ಬಾರಿಯ ಸ್ಪರ್ಧೆಯ ಮುಖಾಂತರ ಸಿಗಲಿಕ್ಕಿದೆ.